ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಹಾಗಿರಿ ಫ್ಯಾಷನ್ ವರ್ಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಸೂಜಿ ದಾರನ ಬಳಸ್ಕೊಂಡು ಯಾವ ರೀತಿ ಜಿಗ್ಜಾಗ್ ಸ್ಟಿಚ್ನ ನಾವು ಹ್ಯಾಂಡಲ್ಲಿ ನಾವು ಹಾಕೋದು ಅಂತ ಅಂದ್ಬಿಟ್ಟು ಈ ವಿಡಿಯೋ ಮುಖಾಂತರ ನೋಡ್ತಾ ಹೋಗೋಣ. ಇದಕ್ಕೆ ನಾವು ಪೀಕೋ ಸ್ಟಿಚ್ ಅಂತಲೂ ಕೂಡ ಕರಿತೀವಿ. ಇದನ್ನು ನಾವು ಈ ರೀತಿ ಸೂಜಿ ದಾರದಲ್ಲಿ ನಾವು ಯಾವ ರೀತಿ ಹಾಕಬೇಕು ಅನ್ನೋದನ್ನ ನೋಡೋಣ. ಇದು ನಾನು ನಾರ್ಮಲ್ ಥ್ರೆಡ್ಡೇ ತೊಗೊಂಡಿದ್ದೀನಿ. ನಾರ್ಮಲಾಗಿ ನಾವು ಬಟ್ಟೆ ಎಲ್ಲ ಸ್ಟಿಚ್ ಮಾಡ್ತೀವಲ್ವ, ಆ ಥ್ರೆಡ್ನೇ ನಾನು ಇದನ್ನು ತಗೊಂಡಿದ್ದೀನಿ. ಮೊದಲು ನಾವಿಲ್ಲಿ ಈ ಎಡ್ಜ್ ಏನಾದರೂ ಸ್ವಲ್ಪ ಬಿಟ್ಕೊಂಡಿದ್ರೆ ಇಲ್ಲಿ ನಾವು ಸಮನಾಗಿ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಆ ರೀತಿ ಕಟ್ ಮಾಡ್ಕೊಂಡ ಮೇಲೆ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ವ, ಆ ರೀತಿ ನಾವು ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಅಂದರೆ ಸಣ್ಣದಾಗಿ ಈ ರೀತಿ ನಾವು ಫೋಲ್ಡ್ ಮಾಡಿಕೊಂಡ್ರೆ ಅದು ನಮಗೆ ರೌಂಡು ಶೇಪು ಬರುತ್ತೆ. ಅದಕ್ಕೋಸ್ಕರ ಎಷ್ಟು ನಮ್ಮ ಕೈಲಿ ಆಗುತ್ತೋ ಅಷ್ಟು ಸಣ್ಣಗೆ ನಾವು ಇದನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನಾವು ಫೋಲ್ಡ್ ಮಾಡ್ಕೊಂಡ್ಮೇಲೆ ನೋಡ್ತಾ ಇರ್ಬೋದು, ಈ ರೀತಿ ನಾನು ಇಲ್ಲೊಂದು ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ನಾನು ಇಲ್ಲೊಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನಾವು ಇದನ್ನು ಲಾಕ್ ಮಾಡ್ಕೊಂಡ ಮೇಲೆ ನಾವು ಈ ಪೀಕೋ ಸ್ಟಿಚ್ನ ಯಾವ ರೀತಿ ಅಂದರೆ ತುಂಬಾ ಈಸಿಯಾಗಿರುತ್ತೆ. ನಾವು ನಾರ್ಮಲಾಗಿ ನಾವು ಈ ಬಟ್ಟೆ ಎಲ್ಲ ಹರಿದೋದ್ರೆ, ಅಂದರೆ ಹಳ್ಳಿ ಸೈಡಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಬಟ್ಟೆ ಎಲ್ಲ ಹರಿದೋದ್ರೆ ನಾವು ಸೂಜಿ ದಾರ ತಗೊಂಡು ಸ್ಟಿಚ್ ಮಾಡ್ಕೋತೀವಲ್ವ, ಅದೇ ರೀತಿ ಅದೇ ಟೈಪಲ್ಲೇ ನಾವು ಇದನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಫಸ್ಟು ನಾವು ನಾಟ್ ಹಾಕ್ಕೊಂಡ ಮೇಲೆ ಇದನ್ನು ನಾವು ರೋಲ್ ಮಾಡ್ಕೋಬೇಕು. ನಾವು ನಾಟ್ ಎಲ್ಲಿಗೆ ಹಾಕ್ಕೊಂಡಿದ್ದೀವೋ ಅಲ್ಲಿಗೆ ನಾವು ಈ ರೀತಿ ಎರಡು ಕೈನ ಯೂಸ್ ಮಾಡಿಕೊಂಡು ನಾವು ಇದನ್ನು ರೋಲ್ ಮಾಡ್ಕೊಬೇಕಾಗುತ್ತೆ. ರೋಲ್ ಮಾಡ್ಕೊಳ್ಳೋದಕ್ಕೆ ಬರಿಗೈಲಿ ಆಗಲಿಲ್ಲ ಅಂತಂದರೆ ಸ್ವಲ್ಪ ನೀರ್ಗೈ ಮಾಡ್ಕೋಬೇಕು. ಅಂದರೆ ತೇವ ಮಾಡಿಕೊಂಡು ಅದನ್ನು ನಾವು ರೋಲ್ ಮಾಡ್ಕೋಬೇಕು. ನೋಡಿ, ಈ ರೀತಿ ರೋಲ್ ಮಾಡ್ಕೊಂಡ್ಮೇಲೆ ನಾವು ನಾರ್ಮಲಾಗಿ ನಾವು ಸೂಜಿ ದಾರದಲ್ಲಿ ಬಟ್ಟೆ ಯಾವ ರೀತಿ ಸ್ಟಿಚ್ ಮಾಡ್ತೀವಿ ನೋಡಿ, ಅದೇ ರೀತಿಯೇ ನಾನಿಲ್ಲಿ ಸ್ವಲ್ಪ ದೂರಿಗೆ, ಅಂದರೆ 1/4 ಇಂಚಿಗಿನ ಸ್ವಲ್ಪ ಕಮ್ಮಿ ಆ ರೀತಿಗೆ ನಾನಿಲ್ಲಿ ಸ್ಟಿಚ್ನ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ನಾನು ಸ್ಟಿಚ್ನ ಹಾಕೋತಾ ಇದ್ದೀನಿ. ಅಂದರೆ ಸ್ವಲ್ಪ ದೂರ ಅಷ್ಟೇ, ಆಮೇಲೆ ಅದೇ ಆಟೋಮೆಟಿಕ್ಕಾಗಿ ನಮಗೆ ರೋಲ್ ಮಾಡೋದಕ್ಕೆ ಫ್ಯಾಬ್ರಿಕ್ ಬಟ್ಟೆ ಸಿಗುತ್ತೆ. ಸ್ವಲ್ಪ ದೂರ, ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು ಅಷ್ಟೇ, ಬಟ್ ತುಂಬಾ ಈಸಿಯಾಗಿ ನಾವು ಈ ರೀತಿ ಮಾಡ್ಕೋಬೋದು. ನೋಡಿ, ಈ ರೀತಿ ಸ್ವಲ್ಪ ದೂರ ಆಯ್ತಿದ್ದಂಗೆ ಆಟೋಮೆಟಿಕ್ಕಾಗಿ ಅದು ನಮಗೆ ಈ ರೀತಿ ರೌಂಡಿಗೆ ಸಿಗುತ್ತೆ. ಹಂಗಂತ ಅಂದ್ಬಿಟ್ಟು ನಾವು ಜೋರಾಗೆ ಬಟ್ಟೆ ಎಲ್ಲ ಎಳೆದು ಮಾಡೋದಕ್ಕೆ ಹೋಗಬಾರ್ದು. ನಾವು ಫ್ಯಾಬ್ರಿಕ್ನ ಯಾವ ರೀತಿ ನಾವು ಮೇಂಟೈನ್ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ನಾವು ಸ್ಮೂತಾಗಿ ನಾವು ಇದನ್ನು ಹ್ಯಾಂಡ್ಲ್ ಮಾಡಬೇಕಾಗುತ್ತೆ. ಈ ಥರ ಯಾರಿಗೆಲ್ಲ ಹೊಲಿಗೆ ಹಾಕೋದಕ್ಕೆ ಬರಲ್ಲ ಹೇಳಿ, ಸೂಜಿ ದಾರ ತಗೊಂಡು ಆಲ್ಮೋಸ್ಟ್ ಅಂದರೆ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರ್ತಾವಲ್ವ, ಅಲ್ಲಿ ಇದೇ ಥರನೇ ಬಟ್ಟೆಗಳು ಹರಿದೋಗ್ಬಿಟ್ರೆ ಇದೇ ಥರನೇ ಸೂಜಿ ದಾರ ತಗೊಂಡು ಸ್ಟಿಚ್ ಮಾಡಿರ್ತಾರೆ ನಮ್ಮ ಅಮ್ಮಂದರು. ನೋಡಿ, ಸ್ವಲ್ಪ ದೂರ ಅಷ್ಟೇ, ಆಮೇಲೆ ಆಟೋಮೆಟಿಕ್ಕಾಗಿ ಅದೇ ನಮಗೆ ಸಿಗ್ತಾ ಹೋಗುತ್ತೆ. ಅಂದರೆ ರೋಲ್ ಮಾಡೋದಕ್ಕೆ ಕಷ್ಟ ಅಂತ ಏನು ಅನಿಸೋದಿಲ್ಲ. ಈ ರೀತಿ ನಾವು
ಫುಲ್ಲು ಕಂಪ್ಲೀಟಾಗಿ, ಅಂದರೆ ನಮಗೆ ಎಷ್ಟು ಜಿಗ್ಜಾಗ್ ಬೇಕು, ಜಿಗ್ಜಾಗ್ ಜಾಸ್ತಿ ಮಾಡೋದು ಅಂದರೆ ಈ ಸ್ಯಾರಿಗಳಿಗೆ ಸ್ಟಿಚ್ ಅಂದರೆ ಕುಚ್ಚಾಕ್ತೀವಲ್ವ ಅದಕ್ಕೋಸ್ಕರ ಜಾಸ್ತಿ ಜಿಗ್ಜಾಗ್ ಮಾಡ್ತಾರೆ. ಮತ್ತು ಈ ಅಂಬ್ರೆಲಾ ಡ್ರೆಸ್ ಇರುತ್ತಲ್ವ ಅವುಗಳಿಗೆ ನಾವು ಜಿಗ್ಜಾಗ್ನ ಮಾಡ್ತೀವಿ. ನೋಡಿ ಈ ರೀತಿ ನಾವು ಸ್ಟಿಚ್ನ ಹಾಕೊಂಡ್ಮೇಲೆ ಮತ್ತೆ ರಿವರ್ಸಾಗಿ ನಾವು ಅದೇ ಜಾಗಕ್ಕೆ ನಾವು ರಿವರ್ಸಾಗಿ ನಾವು ಸ್ಟಿಚ್ನ ಹಾಕೋಬೇಕಾಗುತ್ತೆ. ಈಗ ನಾವು ಸ್ಟ್ರೈಟ್ಗೆ ಯಾವ ರೀತಿ ಸ್ಟಿಚ್ನ ಹಾಕೊಂಬಂದ್ವೋ ಅದನ್ನೇ ನಾವಿಲ್ಲಿ ರಿವರ್ಸಾಗಿ ಹಾಕೋದು ಅಷ್ಟೇ. ನೋಡಿ ಈ ಪಾಯಿಂಟ್ ಇದೆಯಲ್ವಾ, ಈ ಪಾಯಿಂಟ್ಗೆ ನಾನಿಲ್ಲಿ ಸೂಜಿನ ಹಾಕ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ದೂರ ಚೆನ್ನಾಗಿ ಕಾಣುತ್ತೆ, ನೋಡ್ತಾ ಇರ್ಬೋದು. ನಾನಿಲ್ಲಿ 4 ಎಳೆ ದಾರ ತಗೊಂಡಿರೋದ್ರಿಂದ ಅದು ಸ್ವಲ್ಪ ದಪ್ಪಗೆ ಕಾಣ್ತಾ ಇರ್ಬೋದು. ಬಟ್ 2 ಎಳೆ ದಾರದಲ್ಲಿ ನಾವು ಈ ರೀತಿ ಹಾಕ್ಕೊಳ್ತಾ ಹೋದರೆ ನಮಗೆ ಚೆನ್ನಾಗಿ ಕಾಣುತ್ತೆ, ಫಿನಿಶಿಂಗು ಅಷ್ಟೇ ಚೆನ್ನಾಗಿ ಬರುತ್ತೆ. ಸೇಮ್ ನಾವು ಮಿಷಿನಲ್ಲೇ ಓವರ್ಲಾಕ್ ಮಾಡ್ಕೊಂಡಿದ್ದೀವಿ ಅನ್ನೋಷ್ಟು ಚೆನ್ನಾಗಿ ಬರುತ್ತೆ 2 ಎಳೆ ದಾರದಲ್ಲಿ ನಾವು ಮಾಡಿಕೊಂಡ್ರೆ. ಬಟ್ ಇಲ್ಲಿ ವಿಡಿಯೋಗೆ ಚೆನ್ನಾಗಿ ಕಾಣಲಿ, ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ 4 ಎಳೆ ದಾರ ತಗೊಂಡಿದ್ದೀನಿ ಅಷ್ಟೇ. ನೋಡಿ ಈ ರೀತಿ ನಾವು ಸ್ಟಿಚ್ ಆಗ್ತಾ ಹೋದರೆ ಒಂದು 10ರಿಂದ 15 ನಿಮಿಷದಲ್ಲೆಲ್ಲ ಒಂದು ಸ್ಯಾರಿ ಫುಲ್ಲು, ಅಂದರೆ ನಾವು ಕುಚ್ಚು ಹಾಕ್ಕೊಡ್ತೀವಿ ಅಂತ ಅನ್ನೋರಾದರೆ 10ರಿಂದ 15 ನಿಮಿಷದಲ್ಲಿ ನಾವು ಇದನ್ನು ಈ ಸ್ಟಿಚ್ನ ನಾವು ಕಂಪ್ಲೀಟ್ ಮಾಡ್ಕೋಬೋದು. ಮನೆಯಲ್ಲಿ ಈ ರೀತಿ ಮಿಷಿನ್ ಇರೋದಿಲ್ಲ ಅಲ್ವಾ, ಆ ಟೈಮಲ್ಲಿ ನಾವು ಈ ರೀತಿ ಇದನ್ನು ಕಂಪ್ಲೀಟ್ ಮಾಡಿಕೊಂಡು ಕಸ್ಟಮರ್ಗಳಿಗೆ ನಾವು ಕುಚ್ಚನ್ನ ಹಾಕ್ಕೊಡ್ಬೋದು. ಇಲ್ಲ ಅಂತಂದರೆ ಸ್ಟಿಚಿಂಗ್ ಸೆಂಟ್ರ್ ಇರ್ತಾವಲ್ವ ಅಲ್ಲಿಗೆ ನಾವು ಸ್ಯಾರಿ ತಗೊಂಡೋಗ್ಬೇಕಾಗುತ್ತೆ, ನಮಗೆ ಸ್ಟಿಚ್ ಹಾಕ್ಕೊಡಿ ಅಂತಂದ್ಬಿಟ್ಟು. ಅವರು ಅಷ್ಟೇ ಅಂದರೆ ಈ ಓವರ್ಲಾಕಿಗಿನ ಜಿಗ್ಜಾಗಿಗೆ ಜಾಸ್ತಿ ಅಮೌಂಟ್ ಹೇಳ್ತಾರೆ. ಯಾಕಪ್ಪ ಅಂತಂದರೆ ಇದು ಸ್ವಲ್ಪ ಮಿಷಿನ್ ಬಂದು ರೇಟು ಜಾಸ್ತಿ, ಬಟ್ ಇದರಿಂದ ಲಾಭ ಅನ್ನೋದು ತುಂಬಾ ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ಅವರು ಇದಕ್ಕೆ ಜಾಸ್ತಿ ಅಮೌಂಟ್ನ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಈ ರೀತಿ ಸ್ಟಿಚ್ ಮಾಡೋದನ್ನ ಕಲಿತ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡಿ ಫೈನಲಾಗಿ ಇನ್ಮಕ್ ನಾನೊಂದು ನಾಟ್ ಹಾಕೋತಾ ಇದ್ದೀನಿ. ಈ ರೀತಿ ನಾವು ಇದನ್ನು ಫಿನಿಶ್ ಮಾಡ್ಕೋಬೋದು. ನೋಡಿದ್ರಲ್ವ, ಇದು ನಮಗೆ 2 ಎಳೆ ದಾರದಲ್ಲಾಗಿದ್ದರೆ ಇನ್ನೂ ತುಂಬಾ ಚೆನ್ನಾಗಿ ಬಂದಿರೋದು. ನೋಡಿ ಈ ರೀತಿ ಆದರೂ ಕೂಡ ಇದು ಚೆನ್ನಾಗಿ ಕಾಣ್ತಿದೆ ಅಂತ ಅಂದ್ಕೊತೀನಿ. ಈ ರೀತಿ ನಮಗೆ ಇದು ಬರುತ್ತೆ. ನೋಡಿ ತುಂಬಾ ಚೆನ್ನಾಗಿ ಕಾಣ್ತಿದೆಯಲ್ವಾ. ಎಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗಿದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.